ಮಹಾರಾಷ್ಟ್ರದ ಕ್ರೀಡಾ ಇಲಾಖೆಯ ಸಂಕೀರ್ಣದಲ್ಲಿ ಕೆಲಸ ಮಾಡುವ ಸಾಮಾನ್ಯ ಗುತ್ತಿಗೆ ನೌಕರನೊಬ್ಬ ಇನ್ನಿಬ್ಬರ ಜೊತೆ ಸೇರಿಕೊಂಡು ಬರೋಬ್ಬರಿ 21 ಕೋಟಿ ರೂಪಾಯಿ ವಂಚನೆ ಎಸಗಿದ್ದಾನೆ. ಅದರಲ್ಲಿ BMW ಕಾರು ಮತ್ತು ಬೈಕ್ ಖರೀದಿಸಿದ್ದಲ್ಲದೆ ಪ್ರೇಯಸಿಗೆ 4 BHK ಫ್ಲಾಟ್ ಅನ್ನ ಉಡುಗೊರೆಯಾಗಿ ನೀಡಿದ್ದಾನೆ. ಕ್ರೀಡಾ ಇಲಾಖೆಯ ಹಿರಿಯ ಅಧಿಕಾರಿಗಳು ಈ ಸಂಬಂಧ ದೂರನ್ನು ನೀಡಿದ್ದು ತನಿಖೆ ಕೈಗೊಂಡಿರುವಂತಹ ನಗರ ಸಿಟಿ ಪೊಲೀಸ್ ವಿಭಾಗದ ಆರ್ಥಿಕ ಅಪರಾಧಗಳ ಘಟಕವು ಇಬ್ಬರು ಆರೋಪಿಗಳನ್ನ ಬಂಧಿಸಿದ್ದು 5 ದಿನಗಳ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ. ಪ್ರಮುಖ ಆರೋಪಿ ಹರ್ಷಕುಮಾರ್ ಕ್ಷೀರಸಾಗರ ತಲೆಮರೆಸಿಕೊಂಡಿದ್ದು ಅವನಿಗಾಗಿ ಶೋಧ ನಡೆಸಲಾಗ್ತಾ ಇದೆ. ತುಮಕೂರು ಬಿಜೆಪಿಯಲ್ಲಿ ಹಿರಿಯ ನಾಯಕರಾದ ವಿ ಸೋಮಣ್ಣ ಅವರು ಜೆಸಿ ಮಾಧುಸ್ವಾಮಿ ನಡುವಿನ ಮುನಿಸು ಮುಂದುವರೆದಿದೆ. ಜೊತೆಗೆ ಆಂತರಿಕ ಸಂಘರ್ಷವೂ ಕೂಡ ಇದೆ. ಇದರ ನಡುವೆ ಸಂಕ್ರಾಂತಿಯ ಒಳಗಡೆ ಬೂತ್ ಮಟ್ಟದ ಸಮಿತಿಗಳ ರಚನೆ ಕಾರ್ಯ ನಡೀತಾ ಇದೆ. ಸಂಘಟನಾತ್ಮಕ ಜಿಲ್ಲಾಧ್ಯಕ್ಷರ ಬದಲಾವಣೆ ಕೂಡ ಕುತೂಹಲ ಮೂಡಿಸಿದೆ. ಗಜೇಂದ್ರಗಢ ತಾಲೂಕಿನ 20,000ಕ್ಕೂ ಹೆಚ್ಚು ಪಡಿತರದಾರರಿಗೆ ನಾನಾ ಕಾರಣಗಳಿಗಾಗಿ ಹಣ ಜಮೆಯಾಗಿಲ್ಲ ಅಂತ ಇಲಾಖೆ ಮೂಲಗಳು ತಿಳಿಸಿವೆ. ಹಣ ಜಮಾ ಆಗದಿರುವ ಕುರಿತು ಅಧಿಕಾರಿಗಳು ವಿಚಾರಿಸಿದ್ರೆ ತಾಂತ್ರಿಕ ಕಾರಣಗಳನ್ನ ಮುಂದೂಡ್ತಾ ಇದ್ದಾರೆ ಅಂತ ಸಾರ್ವಜನಿಕರು ದೂರುತ್ತಿದ್ದಾರೆ. 6 ತಿಂಗಳುಗಳಿಂದ ಪಡಿತರ ಪಡೆಯದವರು, KYC, ಬ್ಯಾಂಕ್ ಖಾತೆಗೆ ಆಧಾರ್ ಜೋಡಣೆ ಮಾಡಿಸಿದವರು ಯೋಜನೆಗೆ ಅರ್ಹರಲ್ಲ ಎಂಬ ನಿಯಮಗಳು ಫಲಾನುಭವಿಗಳನ್ನ ಇಕ್ಕಟ್ಟಿಗೆ ಸಿಲುಕಿಸಿವೆ. ಇಂತಹವರಿಗೆ ಹಣ ಜಮೆ ಆಗ್ತಾ ಇಲ್ಲ. ಸಿಟಿ ರವಿ ಅವರ ಪ್ರಕರಣದಲ್ಲಿ ಸರ್ಕಾರ ನಡೆದುಕೊಂಡ ರೀತಿ ಸರಿಯಲ್ಲ. ಜೊತೆಗೆ ಅವರಿಗೆ ಜೀವ ಬೆದರಿಕೆ ಇದ್ದು ರಕ್ಷಣೆಗಾಗಿ ಸೂಕ್ತ ಬದ್ಧತೆ ಕಲ್ಪಿಸುವಂತೆ ಬಿಜೆಪಿಯ ನಿಯೋಗ ರಾಜ್ಯಪಾಲರನ್ನ ಭೇಟಿ ಮಾಡಿ ಮನವಿಯನ್ನ ಮಾಡಿದೆ. ಜೊತೆಗೆ ಪ್ರಕರಣವನ್ನ ನ್ಯಾಯಾಂಗ ತನಿಖೆಗೆ ವಹಿಸೋದಕ್ಕೆ ಸರ್ಕಾರಕ್ಕೆ ಸೂಚಿಸುವಂತೆ ಮನವಿ ಮಾಡಿದೆ. ಸಿಟಿ ರವಿ ಅವರಿಗೆ ಹೇಗೆಲ್ಲ ಅವಮಾನ ಮಾಡಲಾಯಿತು, ಹಿಂಸೆ ಮಾಡಲಾಯಿತು ಅಂತ ರಾಜ್ಯಪಾಲರಿಗೆ ವಿವರಿಸಲಾಯಿತು.